ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಎಲ್ಲರೂ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ, ಹಾಗೆ ಲೈಕ್ ಶೇರ್ ಮಾಡಿ ಮರಿಬೇಡಿ. ಇವತ್ತು ನಾನು ಬ್ರೈಡಲ್ ಡಿಸೈನ್ ಎರಡು ತೋರಿಸ್ತಾ 8ನೇ ಡಿಸೈನ್ ಅಂದರೆ ಇದು ಬ್ರೈಡಲ್ ತೊಗೊಂಡ್ರೆ 2ನೇ ಡಿಸೈನ್ ಆಗುತ್ತೆ. ಬೇಬಿ ಕುಚ್ನಲ್ಲಿ ಬೇಬಿ ಕುಚ್ಚಿಂದ ಕಂಟಿನ್ಯೂ ಮಾಡಿದ್ರೆ ಇದು 8ನೇ ಡಿಸೈನ್ ಆಗುತ್ತೆ ನೋಡಿ. ಆ ಥರ ಬೀಡ್ಸ್ ತೊಗೋಬೇಕು, ಸ್ಮಾಲ್ದು ಮೆಟಲ್ ಬರುತ್ತಲ್ವ ಆ ಥರ. ಆಮೇಲೆ ಇದು ರೌಂಡ್ ಬೀಡ್ಸು, ಆಮೇಲೆ ಸಿಲ್ಕ್ ಥ್ರೆಡ್ಡು ಝರಿ ಥ್ರೆಡ್ಡು ಗೊತ್ತಿದೆ ನಿಮಗೆ. ಸಿಲ್ಕ್ ಥ್ರೆಡ್ ಬಂದು ನೀವು ಯಾವ ಥರ ಸ್ಯಾರಿ ಕಲರ್ ಇರುತ್ತೋ ಆ ಥರ ತೊಗೊಂಬಿಡಿ. ಆಮೇಲೆ ಸೆರಗುಗೆ ಆಪೋಸಿಟ್ ಕಲರ್ನೇ ತೊಗೊಳ್ಳಿ. ಇದನ್ನು ನಾವು ಕಲರ್ಸು 2 ಕಲರ್ಸ್ ಯೂಸ್ ಮಾಡ್ಬೋದು, 1 ಕಲರ್ಸ್ ಯೂಸ್ ಮಾಡ್ಬೋದು. ಆಮೇಲೆ ನೋಡಿ 6 ಎಳೆ ದಾರನ ನಾವು ಈ ಥರ ಸೂಜಿಗೆ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. 6 ತೊಗೋಬೋದು ಅಥವಾ ನೀವು 8 ಕೂಡ ತೊಗೋಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ನೋಡಿ ಕೊನೆಗೆ ಈ ಥರ 2 ಈಕ್ವಲ್ ಆಗಿ ನಾಟ್ ಹಾಕ್ಕೊಂಡಿರಬೇಕು. ಹಾಗೆ ಝರಿ ಥ್ರೆಡ್ಡೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಎಲ್ಲನೂ ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಮಧ್ಯದಲ್ಲಿ ನಾವು ಬಿಡೋ ಅವಸರ ಇರೋದಿಲ್ಲ. ಆಮೇಲೆ ಈ ಥರ ಸ್ಕೇಲ್ ಬೇಕಾಗುತ್ತೆ ಫ್ರೆಂಡ್ಸ್. ಸ್ಕೇಲ್ ಇಲ್ಲ ಅಂತಂದರೆ ಈ ಥರ ಕಾರ್ಡ್ ಇರುತ್ತೆ, ಇನ್ವಿಟೇಷನ್ ಕಾರ್ಡ್ ಆಗಲಿ ಇಲ್ಲ ಬುಕ್ದು ಲಾಸ್ಟಲ್ಲಿರೋ ಅಟ್ಟೆ ಆಗಲಿ ಇರುತ್ತಲ್ವ, ಆ ಥರ ಅದನ್ನು ಈ ಥರ ನೀವು 1 ಇಂಚಿಗೆ 1.5 ಇಂಚಿಗೆ ಕಟ್ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಸ್ಕೇಲು ತೊಗೋಬೋದು, ಬಟ್ ಅದು ಶಾರ್ಪ್ ಇರೋದ್ರಿಂದ ಕಟ್ ಆಗಿಬಿಡುತ್ತೆ ಅಂತ ನಾನು ಅದು ತೊಗೊತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ನೋಡಿ. ಈ ಥರ ಬೀಡನ್ನ ಇಟ್ಕೊಂಡು ಸೀರೆ ಕೆಳಭಾಗದಿಂದ ನಾವು ಸೂಜಿನ ತಗೊಳ್ಳೋಣ. ಆಮೇಲೆ ಇನ್ನೊಂದು ಸತಿ ಅದನ್ನು ರೌಂಡ್ ಹಾಕ್ಕೊಂಬಿಡೋಣ, ಯಾಕಂದರೆ ಸ್ವಲ್ಪ ಅದು ಟೈಟಾಗಿ ಕೂತ್ಕೊಂಡ್ಬಿಡುತ್ತೆ. ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ರಟ್ಟು, ಅದನ್ನು ತೊಗೋಬೇಕು ನೋಡಿ. ಈ ಥರ ಇಟ್ಕೋಬೇಕು ನೋಡಿ. ಆ ಥರ ಕೆಳಗಡೆದಲ್ಲೂ ಇಟ್ಕೋಬೋದು, ಮೇಲೇನೂ ಇಟ್ಕೋಬೋದು, ಯಾವ ಥರ ಇಟ್ಕೊಂಡ್ರು ನೋ ಪ್ರಾಬ್ಲಮ್ ಇರಲ್ಲ ಅದು. ಆಮೇಲೆ ಬೀಡ್ಸನ್ನ ತೊಗೋಬೇಕು ಸೂಜಿಗೆ. ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು 2, 3, 4 ಅಷ್ಟನ್ನು ತೊಗೋಬೋದು. ಚೆಲ್ಲೋಯ್ತು. ಮ್ಯಾಕ್ಸಿಮಮ್ 4ರಿಂದ 5 ಒಳಗಡೆ ತೊಗೊಂಬಿಡಿ ಫ್ರೆಂಡ್ಸ್. ಆಮೇಲೆ ಆ ಬೀಡ್ಸ್ನೆಲ್ಲ ನೋಡಿ ಸ್ವಲ್ಪ ಈ ಥರ ಥ್ರೆಡ್ನ ಅಲ್ಗಾಡಿಸಿದ್ರೆ ಅದೆಲ್ಲ ಕೆಳಗಡೆ ಅಲ್ಲಿಗೆ ಬರುತ್ತೆ, ರಟ್ಟ ಹತ್ರ ಬರೋ ಹಾಗೆ ಮಾಡ್ಕೊಂಬಿಡಿ. ಹಿಂದ್ಗಡೆ ಇದ್ರೂ ವರ್ಕ್ ಆಗುತ್ತೆ, ಬಟ್ ನಮಗೆ ಎಷ್ಟು ಸತಿ ನಾವು ತೊಗೊಂಡಿದ್ದೀವಿ ಅಂತ ಗೊತ್ತಾಗಬೇಕಲ್ವ, ಅವಾಗ ಬೀಡ್ಸ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂತ ನಾನು ಎಲ್ಲನೂ ಮೇಲ್ಗಡೆನೇ ಇರೋ ಹಾಗೆ ಇಟ್ಕೊತೀನಿ ನೋಡಿ. ಆಮೇಲೆ ಸೀರೆಗೆ ಕೆಳಭಾಗದಿಂದ ಮತ್ತೆ ನಾವು ಬರಬೇಕು, ಮತ್ತೆ ತೋರಿಸ್ತೀನಿ ನೋಡಿ. ಈ ಥರ 4 ಬೀಡ್ಸ್ನ ಹಾಕ್ಕೊಂಡಾದ್ಮೇಲೆ ನೋಡಿ ಅದನ್ನು ಬೀಡ್ಸ್ನೆಲ್ಲ ಅಲ್ಲಿ ಬರೋ ಥರ ಮಾಡಿಕೊಂಡು ಈಗ ಕೆಳಗಡೆಯಿಂದ ಮತ್ತೆ ಮೇಲೆ ಈ ಥರ ನಾವು ಕೆಳಗಡೆಯಿಂದ ಮೇಲೇನಾದರೂ ತೊಗೋಬೋದು ಫ್ರೆಂಡ್ಸ್ ಸೂಜಿನ, ಅಥವಾ ಮೇಲಿಂದ ಕೆಳಗಡೆನಾದರೂ ತೊಗೋಬೋದು. ನಿಮಗೆ ಇನ್ನೊಂದು ಸರ್ತಿ ಇವಾಗ ನಾನು ಕೆಳಗಡೆಯಿಂದ ಮೇಲೆ ತೊಗೊಂಡಿದ್ದೀನಲ್ವ, ನೆಕ್ಸ್ಟ್ ಇದನ್ನು ಮೇಲ್ಗಡೆಯಿಂದ ಕೆಳಗಡೆ ತೊಗೊಂಡು ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಎಷ್ಟು ಟೈಮ್ ಮಾಡಬೇಕಾಗುತ್ತೆ ಅಂದರೆ 6ರಿಂದ 7 ಮಾಡ್ಬೋದು. ನಾವು ಎಷ್ಟೆಷ್ಟು ಜಾಸ್ತಿ ಬೀಡ್ಸ್ ಹಾಕ್ತೀವೋ ಅಷ್ಟು ಕುಚ್ಚು ದಪ್ಪ ಕಾಣಿಸುತ್ತೆ, ಕುಂಚ್ ಥರ ಈ ದ್ರಾಕ್ಷಿ ಇದು ಇರುತ್ತಲ್ವ ಆ ಥರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ನಾನು ಪ್ರೆಸೆಂಟ್ ಕೈಯಲ್ಲಿ 7 ಟೈಮು ಅಂದರೆ 7 ಟೈಮ್ನ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಈ ಬೀಡ್ಸ್ ಬಂದು ಇದು ಶುಗರ್ ಬೀಡ್ಸ್ ಅಲ್ಲ ಫ್ರೆಂಡ್ಸ್, ಇದು ಮೆಟಲ್ ಬೀಡ್ಸ್. ಇದು ಅಂದರೆ ಬಂಚಲ್ಲಿ ಬರುತ್ತಲ್ವ ವೆಯ್ಟ್ಲೆಸ್ ಬೀಡ್ಸ್ ಅಂತ, ಇದಕ್ಕೆ ಒಂದು 30 ರೂಪಾಯಿಗೆ ಒಂದು ಬಂಚ್ ಕೊಡ್ತಾರೆ. ಆ ಥರ ಬಂಚನ್ನ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಶುಗರ್ ಬೀಡ್ಸ್ ಅಂದರೆ ತುಂಬ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನಾವು ಇಷ್ಟೊಂದು ಬೀಡ್ಸ್ನ ಹಾಕೋದ್ರಿಂದ ತುಂಬ ಬೀಡ್ಸ್ ಬೇಕಾಗುತ್ತಲ್ವ, ಅದಕ್ಕೆ ಜಾಸ್ತಿ ನಾವು ಹಾಕೋಕ್ಕಾಗಲ್ಲ. ಶುಗರ್ ಬೀಡ್ಸ್ ಆದರೆ ನಮಗೆ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ಬಟ್ ಈ ಥರ ವೆಯ್ಟ್ಲೆಸ್ ಬೀಡ್ಸ್ನ ತೊಗೊಂಡ್ರೆ ಇದು ಕಲರೂ ಹೋಗಲ್ಲ ಫ್ರೆಂಡ್ಸ್. ನಾನು ನನ್ನ ಸ್ಯಾರಿಗೆ ಹಾಕ್ಕೊಂಡಿದ್ದೀನಿ, 3 ಇಯರ್ಸ್ ಆಯಿತು, ಏನೂ ಆಗಿಲ್ಲ, ಹಾಗೆ ಇದೆ. ಸೊ ನಾನು ಕೂಡ ನಿಮಗೆ ಇದನ್ನೇ ಹೇಳ್ತೀನಿ, ನೀವು ಇದೇ ಥರ ಬೀಡ್ಸ್ನ ತೊಗೊಂಡು ಹಾಕ್ಕೋಬೋದು, ಕಸ್ಟಮರ್ಗೂ ಹಾಕ್ಕೊಡ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ ಈ ಥರ 6 or 7 ಟೈಮ್ಸ್ ತೊಗೊಂಡು ನಾಟ್ ಹಾಕ್ಕೊಳ್ಳೋದು. ಆಮೇಲೆ ನಾವು ಬೇಬಿ ಕುಚ್ಚಿಗೆ ಯಾವ ಥರ ಕಟ್ತೀವೋ ಅದೇ ಥರನೇ. ಸೊ ಮಧ್ಯದಲ್ಲಿ ನನ್ನ ಮಗ ಅಡ್ಡಡ್ಡ ಬರ್ತಾ ಇದ್ದಾನೆ ಫ್ರೆಂಡ್ಸ್. ನನ್ನ ವಾಯ್ಸ್ ಕಂಪ್ಲೀಟಾಗಿ ಅದು ಮ್ಯೂಟ್ ಮಾಡಿದ್ದೀನಿ, ಇಲ್ಲಾಂದರೆ ಅವ್ನ ಸೌಂಡ್ಗೆ ನಾವು ಕೇಳೋಕ್ಕೆ ಆಗೋಲ್ಲ. ಆ ಥರ ನನ್ನ ಮಗ ಚಿಕ್ಕವನು ತುಂಬ ತರಲೆ ಏನೇನೋ ಮಾತಾಡ್ತಾ ಇರ್ತಾನೆ ನೋಡಿ. ಈ ಥರ ತೊಗೊಂಡು ಹಿಂದ್ಗಡೆ ದಾರನ ನಾಟ್ ಹಾಕ್ಕೊಂಬಿಡೋಣ ಬಟ್ಟೆಗೆ ಅಥವಾ ಥ್ರೆಡ್ಗೆ. ಅದನ್ನು ಸೂಜಿನ ಚುಚ್ಕೊಂಡ್ಬಿಟ್ಟು ಒಂದು 2-3 ಟೈಮ್ಸ್ ಈ ಥರ ರೌಂಡ್ಸ್ ಹಾಕ್ಬಿಟ್ಟು
ನಾಟ್ ಹಾಕ್ಕೊಂಬಿಡೋಣ. ಆಮೇಲೆ ಇವಾಗ ಇದಕ್ಕೆ ನಾವು ಝರಿ ಥ್ರೆಡ್ಡಿಂದ ನೋಡಿ, ಅದು ಸ್ವಲ್ಪ ನಾವು ಹಿಂದ್ಗಡೆ ತೆಗೆಸಿ ನಾಟ್ ಹಾಕಿರೋದ್ರಿಂದ ಅದು ಎಕ್ಸ್ಟ್ರಾ ಥ್ರೆಡ್ ಬರುತ್ತೆ ಲೂಸಾಗಿ. ಅದನ್ನು ನಾವು ಸ್ವಲ್ಪ ಟೈಟಾಗಿ ಈ ಕಡೆ ತೊಗೊಂಡ್ಬಿಟ್ಟು ಈ ಝರಿ ಥ್ರೆಡ್ನ ಒಳಗಡೆ ಹೋಗೋ ಥರ ಸುತ್ಕೊಂಡ್ಬಿಡ್ಬೇಕು ನೀಟಾಗಿ. ಸಾರಿ, ನಂದದು ವೇಲ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆಗೆ ಗ್ರಿಪ್ಪು ಸಿಗ್ತಾ ಇಲ್ಲ, ಹಾಗಾಗಿ ಅದು ಆಗಾಗ ಈ ಥರ ಉಲ್ಟನೂ ಬಂದುಬಿಡುತ್ತೆ. ನೀವು ಸೀರೆಗೆ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ಯಾವಾಗಲೂ ನಾವು ನಾಟ್ ಯಾವ ಥರ ಹಾಕೋತೀವೋ ಅದೇ ಥರ ನಾಟ್ ಹಾಕ್ಕೊಂಬಿಟ್ರೆ ಆಗೋಯ್ತು. ಇದಕ್ಕೆ ಗ್ಯಾಪ್ ಬಂದುಬಿಟ್ಟು ಇದಕ್ಕೂ ಹಾಗೆ ತಮ್ಮ ಸೈಜು ತೊಗೋಬೋದು ಅಥವಾ ಜಾಸ್ತಿನೂ ತೊಗೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಎಲ್ಲನೂ ಒಂದೇ ಮೆಜರ್ಮೆಂಟಲ್ಲಿ ಬಿಟ್ಕೊಂಡು ಹೋದರೆ ಅಷ್ಟೇ ಸಾಕು. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ನಾನು ಗ್ಯಾಪ್ ಜಾಸ್ತಿ ಬಿಟ್ಬಿಟ್ಟೆ ಫ್ರೆಂಡ್ಸ್ ಇದಕ್ಕೆ. ನನಗೂ ಗೊತ್ತಾಗಲಿಲ್ಲ ಅದು ಸ್ಟಾರ್ಟಿಂಗಲ್ಲಿ, ಆಮೇಲೆ ಗೊತ್ತಾಯಿತು. ಈಗ ನೋಡಿ ಈ ಥರ 3 ಎಳೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ 3 ಎಳೆ ತೋರಿಸ್ತಾ ಇದ್ದೀನಿ. ಈಗ ಅದು 6 ಲೇಯರ್ಸ್ ಆಗುತ್ತೆ ಕೊನೆಗೆ ನಾಟ್ ಹಾಕ್ಕೊಂಡ್ರೆ. ನೋಡಿ 2ನೇ ಸತಿ ತೋರಿಸ್ತಾ ಇದ್ದೀನಿ. ಕೆಳಗಡೆಯಿಂದ ಸೂಜಿನ ತೊಗೊಂಡು ಮತ್ತೆ ಇನ್ನೊಂದು ಸತಿ ನಾಟ್ ಹಾಕ್ಕೊಳ್ಳೋಣ. ಆ ಥರ ಹಾಕ್ಕೊಂಡ್ಮೇಲೆ ಈಗ ರೆಟ್ನ ತಗೊಳ್ಳೋಣ. ನೋಡಿ ಈಗ ರೆಟ್ನ ತೊಗೊಂಡಿದ್ದೀನಿ. ಆವಾಗ ಮೇಲೆ ಇಟ್ಕೊಂಡಿದ್ದಲ್ವ ಫ್ರೆಂಡ್ಸ್, ಈಗ ಕೆಳಗಡೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ 4 ಬೀಡನ್ನ ಹಾಕ್ಕೊಳ್ಳೋದು. ಬೀಡ್ಸ್ನ ಅಲ್ಲಿ ತುದಿಗೆ ಅಂದರೆ ರೆಟ್ ಹತ್ರ ಬರೋ ಥರ ಮಾಡಿ ನೋಡಿ ಮೇಲೆಯಿಂದ ಕೆಳಗಡೆಗೆ ತಗೊಳ್ಳೋಣ. ಗೊತ್ತಾಯ್ತಲ್ವಾ? ಆಮೇಲೆ ಈ ಥರ ನೋಡಿ, ನಾವು ಈ ಥರ 6 ಟೈಮ್ಸ್ ಏನು ತೊಗೊಂಡಾಗೆಲ್ಲ ಲೆಂತು ಈಕ್ವಲಿ ಇರಬೇಕು, ಇಲ್ಲಾಂದರೆ ಒಂದು ಕೆಳಗಡೆ ಒಂದು ಮೇಲೆ ಆ ಥರ ಕಾಣಿಸ್ತಾ ಇರುತ್ತೆ ಆಮೇಲೆ. ಸೊ ಹಾಗಾಗಿ ನಾವು ಈ ಥರ ಏನು ಬೀಡ್ಸ್ ಹಾಕಿ ಮಣಿಯಿಂದ ಆ ಬೀಡ್ಸಿಂದ ತೊಗೋತೀವಲ್ವ, ಆಗ ಥ್ರೆಡ್ನ ಎಲ್ಲನೂ ಈಕ್ವಲಾಗಿ ನಾವು ಟೈಟಾಗಿ ಎಳ್ಕೊಂಡಿರಬೇಕು. ನೋಡಿ ಈ ಥರ ಟೈಟಾಗಿ ಎಳ್ಕೋಬೇಕು, ಇಲ್ಲಾಂದರೆ ಆಮೇಲೆ ಹೆಚ್ಚು ಕಡಿಮೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಚೆನ್ನಾಗಿ ಬೀಡ್ಸ್ to the city streets we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine.